ರೀಸೆಂಟ್ಲಿ ನಾನು ಶ್ರೀಲಂಕಾಗೆ ಹೋಗಿದ್ದೆ ಮತ್ತು ಅಲ್ಲಿ ಒಂದು ಸೂಪರ್ ಕ್ಯೂಟ್ ಲೋಕಲ್ ಶಾಪ್ ಇತ್ತು. ದಟ್ ಪ್ಲೇಸ್ ಹ್ಯಾಡ್ ಸಚ್ ಅ ಲವ್ಲಿ ವೈಬ್. ಚಿಕ್ಕ ಅಂಗಡಿ ಆದರೂ ತುಂಬ ನೀಟಾಗಿ ಮತ್ತು ಕಲರ್ಫುಲ್ ಆಗಿತ್ತು. ಅಲ್ಲಿ ಲೋಕಲ್ ಆರ್ಟಿಸ್ಟ್ ತಯಾರಿಸಿದ ಹ್ಯಾಂಡ್ಮೇಡ್ ಐಟಮ್ಸ್, ಜ್ಯುವೆಲರಿ, ಬ್ಯಾಗ್ಸ್, ಹೋಮ್ ಡೆಕೋರ್ ಪೀಸಸ್ ಎಲ್ಲ ಇಟ್ಟಿದ್ರು. ಈಚ್ ಐಟಮ್ ವಾಸ್ ಸೋ ಯುನೀಕ್ ಆ್ಯಂಡ್ ಕ್ರಿಯೇಟಿವ್ ಆಗಿತ್ತು. ಅವೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಅಲ್ಲಿ. ಆ್ಯಂಡ್ ಶಾಪ್ ಓನರ್ ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವುದು ಲೋಕಲಿ ಮೇಡ್, ಯಾವುದು ಟ್ರೆಡಿಷನಲ್ ಡಿಸೈನ್ ಅಂತ. ಸೊ ಮೋಸ್ಟ್ ಸರ್ಪ್ರೈಸಿಂಗ್ ಪಾರ್ಟ್ ಅಂದರೆ ಪ್ರೈಸು. ಸೊ ಎವ್ರಿಥಿಂಗ್ ವಾಸ್ ಅವೈಲೇಬಲ್ ಅಟ್ ಅ ವೆರಿ ರೀಸನಬಲ್ ರೇಟ್. ಲಿಟ್ರಲಿ ಬೆಸ್ಟ್ ಪ್ರೈಸ್ ಫಾರ್ ಸಚ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಅಲ್ಲಿ ಒಂದು ಫ್ಯೂ ಥಿಂಗ್ಸ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಹಾನೆಸ್ಟ್ಲಿ ದೋಸ್ ಬಿಕೇಮ್ ಮೈ ಫೇವ್ರೆಟ್ ಟ್ರಾವೆಲ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಸೊ ನೀವು ನೆಕ್ಸ್ಟ್ ಟೈಮ್ ಶ್ರೀಲಂಕಾಗೆ ಹೋದರೆ ಪ್ಲೀಸ್ ವಿಸಿಟ್ ದೇರ್ ಲೋಕಲ್ ಶಾಪ್ಸ್, ಬಿಕಾಸ್ ದ್ಯಾಟ್ಸ್ ವೇರ್ ಯು ವಿಲ್ ಸಿ ದ ರಿಯಲ್ ಕಲ್ಚರ್, ರಿಯಲ್ ಪೀಪಲ್ ಆ್ಯಂಡ್ ಡೆಫಿನೆಟ್ಲಿ ಗೆಟ್ ದ ಬೆಸ್ಟ್ ಡೀಲ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಕೂಡ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಅಲ್ಲಿ ಓನರ್ ಕಾಂಪ್ಲಿಮೆಂಟ್ರಿ ಅಂತ ನನಗೆ ಕ್ಯೂಟ್ ಪಿಂಕ್ ಪರ್ಸ್ ಆ್ಯಂಡ್ ಆಮೀನ ಕೊಟ್ಟರು. ತುಂಬ ಖುಷಿ ಆಯಿತು.